ಒಳ್ಳೇದು ಹೇಳೋದಕ್ಕಿಂತ ಕೆಟ್ಟದ್ದನ್ನು. ಯಾಕಂದರೆ ಕದ್ದು ಕುಡಿಯುವ ಬೆಕ್ಕನ್ನು ಒಳಗಿರಿಸಿಕೊಂಡು ದುಡಿದು ತಿನ್ನುವ ನಾಯಿಯನ್ನು ಹೊರಗಿಟ್ಟು ಜೀವನ ಮಾಡೋರು ನಾವು. ಯಾವುದು ಕದ್ದು ಕುಡಿತದ ಅದನ್ನು ತಡಿ ಮೇಲೆ ಮಲಗಿಸ್ಕೊಳ್ಳೋರ, ಯಾವುದು ದುಡಿದು ತಿಂತದ ಅದನ್ನು ಹೊರಗಿಟ್ಟು ಜೀವನ ಮಾಡವ್ರ. ಹೀಗಾಗಿ ಕೆಟ್ಟದ್ದು ಒಳಗೆ ಹೊಕ್ಕೈತೆ ಹೊರತಾಗಿ ಚಲೋ ಚಲೋ ಕಾಯಿಪಲ್ಯ ಗಟರ ದಂಡಿ ಮೇಲೆ ಪಾಟ್ ಹಾಕಿ ಮಾರವ್ರ. ಬೀರು ಬ್ರ್ಯಾಂಡ್ ಅನ್ನುವಂಥದ್ದನ್ನು ಚಲೋ ಚಲೋ ಶೋರೂಮ್ನಾಗ ಇಟ್ಟು ಅರ್ಧ ಕರ್ನಾಟಕದ ಕರೆಂಟ್ ಅದಕ್ಕೆ ಹೊಂಟೈತಿ. ಅಟ್ಟು ಜಗಮಗ ಮಾಡಿಟ್ಟಿರ್ತಾರೆ. ಅಂದ್ರೆ ಆಕರ್ಷಣೆ ಯಾವುದು ಭಾಳ ಇರ್ತದೆ ಅದು ಮನುಷ್ಯಗೆ ಭಾಳ ಖುಷಿ ಆಕೈತಿ. ಹಂಗೆ ಒಳ್ಳೇದು ಹೇಳಿದ್ರೆ ಜಲ್ದಿ ನಡೆಯಂಗಿಲ್ಲ, ಕೆಟ್ಟದ್ದು ಹೇಳಿದಾಗ ಭಾರಿ ಹೋಗಿರ್ತದೆ. ಹಂಗೆ ಅವ್ರು ಹೇಳಿದ್ದ ತಲೆಯಾಗಿ ಇಟ್ಕೊಂಡ್ರು. ಯೋಗ ಗೊತ್ತಾಗಲಿಲ್ಲ. ಒಂದು ನಮ್ಮನ್ನು ನಿಮ್ಮನ್ನು ತೊಗೊಂಬಂದ್ಬಿಟ್ಟಾನ. ಒಂದು ಗಾಡಿ ತೊಗೊಂಡು ಹೊಂಟ್ರೆ ಆಕ್ಸಿಡೆಂಟ್ ಮಾಡ್ಕೋತೀವಿ. ರೋಡ್ ಮೇಲೆ ಎಲ್ಲ ಕೈಯಾಗ ಗಾಡಿ ಸ್ಟೇರಿಂಗ್ ಇರ್ತದೆ, ಬ್ರೇಕ್ ಇರ್ತದೆ, ಎಲ್ಲ ಇರ್ತದೆ. ಆದರೂ ಆಕ್ಸಿಡೆಂಟ್ ಆಗ್ತಾವೆ. ಭಗವಂತನ ಸೃಷ್ಟಿಯ ವೈಶಿಷ್ಟ್ಯ ಎಷ್ಟು ದೊಡ್ಡದು ಅಂತಂದ್ರೆ, ಎಷ್ಟು ಗ್ರಹಗಳು ತಿರುಗಾಡಕತ್ತಾವಲ್ಲ, ಈ ಭೂಮಿನೂ ಒಂದು ಗ್ರಹ. ಹಂಗೆ ಎಷ್ಟೋ ಗ್ರಹಗಳು ತಿರುಗಾಡಕತ್ತಾವ, ಸೂರ್ಯನ ಸುತ್ತು ಗಿರಿಗಿಟ್ಲಿ ಹೊಡ್ಯಾಕತ್ತಾವ. ಒಂದಕ್ಕೊಂದು ಆಕ್ಸಿಡೆಂಟ್ ಆಗ್ಲಾರ್ದಂಗೆ ಇಟ್ಟಾನಲ್ಲ. ಇದು ಯಾರು ತಾಕತ್ತ? ಇದು ಭಗವಂತನ ತಾಕತ್ತೆ ಹೊರತಾಗಿ ಇದು ನಮ್ಮ ತಾಕತ್ತಲ್ಲ. ಅದಕ್ಕೆ ಜೇಡ್ರ ದಾಸಿಮಯ್ಯನವ್ರು ಹೇಳ್ತಾರೆ, ಎಷ್ಟು ಚಲೋ ಹೇಳ್ತಾರೆ ಅಂದ್ರೆ ದೇವರು ಇರುವನ್ನು ಹೇಳ್ತಾರೆ. ಅವರು ಏನು ಚಲೋ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಆಕಾಶಕ್ಕೆ ಅಂಬುದಿಗೆ ಕಂಬವ ನಿಲ್ಲದಂತಿರಿಸಿದೆ. ನಿಮ್ಮ ಮನೆ ಕಟ್ಕೋಬೇಕಾದ್ರೆ ಒಂದು 30-40 ಮನೆ ಇತ್ತಂದ್ರೆ ಒಂದು 100 ಚೀಲದ್ದು ಏನಾದರೂ ಇದನ್ನು ಹಾಕ್ಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟಿ ಅದಕ್ಕೆ ತೆಳಗೆ ವೆಂಟಿಲೇಟರ್ ಕೊಡ್ತಾರೆ, ಕಾಲಮ್ ಕೊಡ್ತಾರೆ, ಬೀಮ್ ಕೊಡ್ತಾರೆ, ಮತ್ತು ತೆಳಗೆ ಸಿಕ್ಕಾಪಟ್ಟಿ ಕಬ್ಬಣ ಹೆಣಿತಾರೆ. ಆಮೇಲೆ ಅದು ಛತ್ ನಿಲ್ತದೆ. ಆದರೆ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಛತ್ ಒಂದಿಷ್ಟು ಕಣ್ಣು ಬಿಟ್ಟು ಆಕಾಶ ನೋಡ್ರಿ, ಎಲ್ಲರೂ ವೆಂಟಿಲೇಟರ್ ಕೊಟ್ಟಾನ, ನಾವು ಎಲ್ಲರೂ ಒಂದು ಕಾಲಮ್ ಕೊಟ್ಟಾನ. ಮತ್ತು ಯಾರು ಹಿಡ್ಕೊಂಡು ನಿಂತರಪ್ಪ ಇದನ್ನು? ಯಾರು ನಮ್ಮನೇನು ಹಿಡ್ಕೊಂಡು ನಿಂತಾರನ? ಅದನ್ನು ಯಾರೋ ಒಂದು ಶಕ್ತಿ ಅದ ಅಲ್ಲ, ನಮಗೆ ಗೊತ್ತಾಗದೇ ಇರತಕ್ಕಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಕೆಲಸ ಮಾಡಕತ್ತದ. ಅದು ಕೆಲಸ ಮಾಡ್ತದೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ಕೆಲಸ ಕಾರ್ಯಗಳು ನಡೆಯಕತ್ತಾವ. ಇಲ್ಲ ತಂದ್ರೆ ಇದನ್ನು ಯಾರಿಂದನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದುವರೆದು ಹೇಳ್ತಾರೆ ಅವರು, ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ. ಈ ಭೂಮಿ ಮೇಲೆ 3 ಪಟ್ಟು ನೀರದ, ಭೂಮಿ ಮೇಲೆ 3 ಪಟ್ಟು ನೀರದ, ಒಳಗೂ ನೀರದ, ಹೊರಗೂ ನೀರದ. ಆದರೂ ಸಹಿತ ಭೂಮಿ ಕರಗಲಾರ್ದಂಗೆ ನಿಂತೈತಲ್ಲಪ್ಪ. ಎಲೆ ಮೃಡನೆ, ಇದು ನಿನ್ನಿಂದ ಸಾಧ್ಯ ಐತನೇ ಹೊರತಾಗಿ ನಮ್ಮಂಥ ಮಾನವರಿಂದ ಸಾಧ್ಯ ಇಲ್ಲ ಇದು. ಹಾಗಾಗಿ ನೀನು ಬೆರೆಸಿದ ಭಿನ್ನಾಣಕ್ಕೆ ಆನು ಬೆರಗಾದೆನಯ್ಯ. ನೀನು ಮಾಡಿರ್ತಕ್ಕಂಥ ಭಿನ್ನಾಣಿ ಅಂಥದ್ದು. ನಾವೊಂದು ಚಲೋ ಮನೆ ಕಟ್ಕೊಂಡ್ರೆ ಭಾಳಷ್ಟು ಮಂದಿ ನಾವೆಲ್ಲರೂ ಕೂಡಿ ಭಾಳ ಚೆನ್ನಾಗಿ ಆಗೈತೆ ಅಂತ ಒಂದು ಮಾತು ಮಾತಾಡ್ತೀವಿ. ಆದರೆ ನಮ್ಮ ಮನೆ ಚಲೋ ಆಗೋದಕ್ಕಿಂತ ಈ ಜಗತ್ತನ್ನು ನಿರ್ಮಾಣ ಮಾಡ್ಯಾನಲ್ಲ, ಹೇಗಿರಬೇಕು, ತೆಳಗಿರಬೇಕು, ತೆಗ್ಗಿರಬೇಕು, ಕೆಲವು ಕಡೆ ಸಮುದ್ರ ಮಟ್ಟದಿಂದ ಮ್ಯಾಗಿರಬೇಕು, ಮತ್ತು ಈ ಭೂಮಿ ಒಳಗೆ ಒಂದು ಕಡೆ ಕೆಂಪು ಮಣ್ಣಿರಬೇಕು, ಕಪ್ಪು ಮಣ್ಣಿರಬೇಕು, ಗುಡ್ಡಿರಬೇಕು, ಬೆಟ್ಟಿರಬೇಕು. ಮನೆಗೆ ನಾವು ಇಟಾಲಿಯನ್ ಮಾರ್ಬಲ್ ತಂದು ಹಾಕಿವಿ ಅಂದರೆ ಇಟಾಲಿಯನ್ ಮಾರ್ಬಲ್ ತಂದು ಹಾಕೋಕೆ ನಾವು ರೊಕ್ಕ ಕೊಟ್ಟಿವಿ ಅಟ್ಟ. ಬಟ್ ಇಟಾಲಿಯನ್ ಮಾರ್ಬಲನ್ನು ತಯಾರು ಮಾಡಿದವ್ರು ಯಾರು ಮಾಡ್ಯಾರಪ್ಪ? ಮನೆಗೆ ನಾವು ಮಾರ್ಬಲ್ ತಂದು ಹಾಕಿವಿ, ಇಲ್ಲಕಲ್ಲಿಗೆ ಹೋಗಿ ಸಿಕ್ಕಾಪಟ್ಟೆ ಕಲ್ಲು ತೊಗೊಂಬಂದೀವಿ. ಇಲ್ಲಕಲ್ಲಿಗೆ ಹೋಗಿ ರೊಕ್ಕ ಕೊಟ್ಟು ಕಲ್ಲು ತೊಗೊಂಬಂದೀವಿ ಅಂತಂದ್ರೆ ಕಲ್ಲಿಗೆ ರೊಕ್ಕ ಕೊಟ್ಟಿವಿ. ಬಟ್ ಕಲ್ಲು ತಯಾರು ಮಾಡಿದವ್ರು ಯಾರು? ನೀವು ಮಾಡ್ರಿ ಏನು ರೀ? ಕಾಲು ಬದಲಾಗೈತೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಯಾವುದು ಬದಲಾಗಿಲ್ಲ. ಇಲ್ಲಿ ಎಲ್ಲವೂ ಭಗವಂತ ನಿರ್ಮಿತ. ಇದು ಇಲ್ಲಿ ನಮ್ಮಂಥವ್ರು ಎಷ್ಟೋ ಮಂದಿ ಬದುಕಿ ಹೋಗ್ಯಾರ. ಇದಕ್ಕಿಂತ ಒಂದು 100 ವರ್ಷದ ಹಿಂದೆ ಹೋಗ್ರಿ ನೀವು, ಯಾರೋ ಇದ್ದರು ಪಾಪ ಆಳಿ ಹೋಗ್ಯಾರ. ಅದಕ್ಕಿಂತ 100 ವರ್ಷ ಮುಂಚೆಗೆ ಹೋಗ್ರಿ, ಯಾರೋ ಇದ್ದರು ಆಳಿ ಹೋಗ್ಯಾರ. ಇನ್ನು ಮುಂದೆ ಮತ್ತೆ 100 ವರ್ಷ ಹೋಗ್ರಿ, ಯಾರೋ ಬರ್ತಾರೆ ಆಳಿ ಹೊಕ್ಕಾರ. ನಾವು ಹಂಗೆ ಇರಾಕೆ ಬಂದವರು ಜಸ್ಟ್ ವಿಸಿಟ್ ಮಾಡಿವಿ. ಇಲ್ಲಿ ಜಸ್ಟ್ ವಿಸಿಟ್ ಮಾಡಿವಿ ನಾವು. ಬಸ್ನ್ಯಾಗ ಕುಂತವ್ರೆಲ್ಲ ಅವ್ರವ್ರ ಊರು ಸ್ಟೇಷನ್ ಬಂದಾಗ ಇಳಿದು ಹೋಗಬೇಕಾಯ್ದು. ಜಗತ್ತಿನ ನೇಮ ಅದ ಇದು. ಬಸ್ಸಿನೊಳಗೆ ಕುಂತಾಗ ಅವ್ರು ಟಿಕೆಟ್ ತೊಗೊಂಡಿದ್ದು ಎಲ್ಲಿಗಿರ್ತದೆ ಅಲ್ಲಿ ಮಠ ಬರೋ ಮಠ ಅಟ್ಟ ಕುಂದ್ರಕ್ಕೆ ಹಾಕೈತೆ ಅವ್ರಿಗೆ. ಅದನ್ನು ಬಿಟ್ಟು ನಾನು ಟಿಕೆಟ್ ತೊಗೊಂಡಿದ್ದಿಲ್ಲ ಇಳಿದು ಮುಂದೆ ಇಳಿತೀನಂದ್ರೆ ಹಂಗೆ ನಡೆಯಂಗಿಲ್ಲ, ಇಳಿಯಬೇಕ. ಹಾಗಾಗಿ ಈ ಭಗವಂತನನ್ನು ತೋರ್ಸಾಕೊಬ್ಬ ಗುರುದೇವ ಬೇಕಲ್ಲಪ್ಪ. ಅವ ಒಳಗದಾನ, ಹೆಂಗದಾನ? ಅದಕ್ಕೆ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ಎಷ್ಟು ಚಲೋ ಮಾತನ್ನು ಹೇಳ್ತಾರಂದ್ರೆ, ಕಲ್ಲೊಳಗೆ ಹಣ್ಣುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು, ತೋರಬಲ್ಲ ಗುಳು ಸುಳಿಯನು. ನೋಡ್ರಿ ಎಷ್ಟು ಚಂದ ಐತಿ. ನೋಡ್ರಮ್ಮ, ಕಲ್ಲಿನೊಳಗೆ ಬಂಗಾರ ಐತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೈತಿ. ಕಲ್ಲಾಗ ಬಂಗಾರ ರೆಡಿ ಆಕೈತೆ ಅನ್ನುವಂಥದ್ದು. ಆದರೆ ಎಲ್ಲರಿಗೂ ಗೊತ್ತಾಕೈತೆ ಅದು ಬಂಗಾರ ಇದಾಗ ಕಲ್ಲಾಗ ಐತೆ ಅನ್ನೋದು ಎಲ್ಲರಿಗೂ ಗೊತ್ತಾಕೈತೇನಮ್ಮ? ಎಲ್ಲರಿಗೂ ಗೊತ್ತಾಗಲ್ಲ. ಕಲ್ಲಿನೊಳಗೆ ಬಂಗಾರ ಐತೆ ಅನ್ನೋದು ಎಲ್ಲರಿಗೂ ಗೊತ್ತದ. ಬಟ್ ಯಾವ ಕಲ್ಲಿನೊಳಗೆ ಬಂಗಾರ ಆಕೈತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಯಾರು ಖಗೋಳ ಶಾಸ್ತ್ರವನ್ನು ಓದ್ಯಾರ, ಯಾರು ಅದ್ರ ಬಗ್ಗೆ ಸ್ಟಡಿ ಮಾಡ್ಯಾರ, ಅವ್ರಿಗೆ ಗೊತ್ತಾಗ್ತದೆ ಇಂಥ ಕಲ್ಲಿನೊಳಗೆ ಮೈನ್ಸ್ ಐತಿ, ಇಂಥ ಕಲ್ಲಿನೊಳಗೆ ಬಂಗಾರ ಐತಿ, ಇಂಥ ಕಲ್ಲಿನೊಳಗೆ ಮತ್ತೊಂದು ಐತಿ ಅನ್ನುವಂಥದ್ದು ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ? ಕಲ್ಲಿನೊಳಗೆ ಹಣ್ಣುಂಟು, ಮರದೊಳಗೆ ಅಗ್ನಿ ಉಂಟು. ಈ ಗಿಡ ಅದಾವ,
ಒಂದೊಂದು ಗಿಡ ಅಡವಿ ಒಳಗಿರ್ತಕ್ಕಂಥ ಗಿಡ ಒಂದಕ್ಕೊಂದು ಘರ್ಷಣೆ ಆದವು ಅಂದ್ರೆ ಘರ್ಷಣೆಯ ಕಿಚ್ಚಿಗೆ ಒಂದು ಕಿಚ್ಚು ಹುಟ್ಕೊಂತದ. ಅದು ಆ ಕಿಚ್ಚು ಎಲ್ಲಿತ್ತು? ಕಿಚ್ಚು ಮರದಾಗ ಇತ್ತು, ಆದರೆ ಅಂತರ್ಯಾಮಿಯಾಗಿ ಇತ್ತು. ಹೊರಗೆ ಬರಬೇಕಾದ್ರೆ ಒಂದಕ್ಕೊಂದು ಘರ್ಷಣೆ ಆದಾಗ ಹೇಗೆ ಕಿಚ್ಚು ಕಾಡ್ಗಿಚ್ಚಾಗಿ ಅಡವಿನ ಹೆಂಗೆ ಸುಟ್ಟು ಹೋಗ್ತದೆ. ಮೊದಲು ಮನುಷ್ಯ ಹಸಿ ಮಾಂಸನ ತಿಂತಿದ್ದ, ಗುಹೆದೊಳಗೆ ವಾಸ ಮಾಡ್ತಿದ್ದ, ತೊಗಲು ಚರ್ಮ ಹಾಕ್ಕೊತಿದ್ದ, ಯಾವುದೇ ಸಂಸಾರದ ಬಂಧನ ಇರಲಿಲ್ಲ. ಮನುಷ್ಯನನ್ನು ಕಂಡ್ರೆ ಮನುಷ್ಯನನ್ನು ತೊಗೊಂಡು ತಿಂತಿದ್ದ ಹಸಿ ಮಾಂಸನ. ಕಾಡ್ಗಿಚ್ಚಿನಿಂದ ಆ ಬೆಂಕಿಗೆ ಆಹುತಿ ಆಗಿರ್ತಕ್ಕಂಥ ಪ್ರಾಣಿಗಳು ಸತ್ತು ಬಿದ್ದಿರ್ತಿದ್ವಲ್ಲ, ಸತ್ತು ಬಿದ್ದಿರುವಂಥ ಪ್ರಾಣಿಗಳನ್ನು ತಿಂದಾಗ ಸುಟ್ಟು ತಿಂದ್ರೆ ಭಾಳ ಟೇಸ್ಟ್ ಹತ್ತೈತೆ ಅನ್ನುವಂಥ ಪರಿಜ್ಞಾನ ಅವಾಗ ಬಂತು. ಇವತ್ತು ನೀವು ಮ್ಯಾಚ್ ಬಾಕ್ಸ್ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ತೀರಿ, ಅವತ್ತಿನ ಕಾಲಕ್ಕೆ ಬೆಂಕಿಯನ್ನು ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ತಿದ್ರು. ಬೆಂಕಿ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ತಿದ್ರು. ಯಾರಿಗಾರು ಬೆಂಕಿ ಮಾರಕ್ಕೆ ಹೋಗಿದ್ರು ಮನೆಗೆ, ಬೆಂಕಿ ಬೇಕನ್ರಿ ಬೆಂಕಿ ಅಂತ. ಇವತ್ತು ಮನೆಯಾಗನು ಹುಟ್ಟಾರ ಬೆಂಕಿ ಮಾರವ್ರು. ತಿಳ್ಕೊತೀರಿ ನೀವು, ಶಾಣ್ಯಾರಿದ್ದೀರಿ. ಯಾಕಂದ್ರೆ 2 ವರ್ಷ ಪಾಪ ಕೇಳಕತ್ತು. ಕಾರಣ ಅವಾಗ ಬೆಂಕಿ ಬೇಕಂದ್ರೆ ಬೆಂಕಿ ಎಲ್ಲ ಸಿಗ್ತಿದ್ದಿಲ್ಲ. ಅವಾಗ ಯಾರು ಬರೋರು ಜೋಯಿಸ್ರಿ ಅಂತ ತಿಳ್ಕೊಂಡು ಬರೋವ್ರ, ಅವ್ರು ಬೆಂಕಿ ತೊಗೊಂಡು ಬರೋವ್ರ. ಬೆಂಕಿ ಕೊಡಾಕೆ ಮನೆಗೆ ಬಂದಾರಂದ್ರೆ ಆ ಬೆಂಕಿ ಕೊಟ್ಟ ಮೇಲೆ ಅವ್ರ ಕಡೆ ಒಂದಿಷ್ಟು ಬೆಂಕಿ ತೊಗೊಂಡು ಕಾಲು ಕಡೆ ಕೊಟ್ಟು ಕಳಿಸ್ತಿದ್ರು ಅವ್ರಿಗೆ. ಆ ಬೆಂಕಿನ ಪುಟು ಮಾಡ್ಕೊಂತ ಆರ್ಲಾರ್ದಂಗೆ ನಮಗೆ ಬೇಕಾದಷ್ಟು ದಿವಸ ಇಟ್ಕೊಂತ ನಾವು ಹೊಕ್ಕಿದ್ವಿ. ಆದರೆ ಇವತ್ತು ಪರಿಸ್ಥಿತಿ ಬದಲಾಗೈತಿ. ಯಾರಿಗೆ ಹೇಳೋಗಬೇಕಾಗಿಲ್ಲ, ಪೆಟ್ರೋಲ್ ಇಟ್ಕೊಂಡು ಅಲ್ಲಿ ರೆಡಿನೇ ಇಟ್ಕೊಂಡಿರ್ತಾರೆ. ಬೆಂಕಿ ಮಾರೋದು ಬೇಕಾಗೇ ಇಲ್ಲ ಇವತ್ತಿನ ದಿನಮಾನದಾಗ. ಹೀಗಾಗಿ ಬೆಂಕಿ ಹಚ್ಚುವಂಥ ಕಡ್ಡಿಪಟ್ಟಿಗೆ ರೇಟ್ ಒಟ್ಟ ಏರೇ ಇಲ್ಲ. ಅದ್ರದ್ದು ಎಟ್ಟೈತೆ ಅಟ್ಟೈತೆ, ಅದ್ರದ್ದು 1 ರೂಪಾಯಿ ಐತೆ ಅಟ್ಟೈತದ, ಇರೋಕೆ ತಯಾರಿಲ್ಲ. ಯಾಕಂದ್ರೆ ಯಾವ ಬೆಂಕಿ ಹಚ್ಚೋದು ಮಾಡ್ತದೆ ಅವ್ರ ರೇಟ್ ಯಾವತ್ತೂ ಇರಂಗಿಲ್ಲ. ಇದನ್ನು ತಲೆಗೆ ಇಟ್ಕೊಂಡ್ಬಿಟ್ರೆ ನೀವು, ಯಾರು ದೀಪ ಹಚ್ಚೋ ಕೆಲಸ ಮಾಡ್ತಾರೆ ಅವ್ರ ರೇಟ್ ಮಾತ್ರ ಏರ್ತೈತಿ. ಇಲ್ಲಿ ಬೆಂಕಿ ಹಚ್ಚೋರ ರೇಟ್ ಇರಂಗಿಲ್ಲ. ಚಪ್ಪಾಳಿ ಹೊಡೆದಿರ್ತೀರಿ ಮತ್ತೆ ಪಾಪ ಹೊತ್ತೊಂಡ್ರೆ ಅದ ಕೆಲಸ ಮಾಡ್ತೀವ್ರಿ ಜರ ನಾವ್ಯಾಕೆ ಹೊಡಿನಂತೀರಿ ಮತ್ತೆ. ಹಂಗಾಗಬಾರ್ದು. ಕಾರಣ ಭಗವಂತ ನಮಗೆ ಕೊಟ್ಟಿರುವಂಥದ್ದು ಈ ಜಗತ್ತಿನೊಳಗೆ ಒಳ್ಳೆಯದನ್ನು ಮಾಡಿ, ಜಗತ್ತನ್ನು ಒಳ್ಳೆಯದನ್ನಿಟ್ಟು, ಒಳ್ಳೆಯದನ್ನು ಕೂಡಿಸಿ ಬೆಳೆಸಬಾರಪ್ಪ ಅಂತ ತಿಳ್ಕೊಂಡು ಕಳಿಸಾನೆ ಹೊರತಾಗಿ ನಮ್ಮನ್ನು ಮತ್ತೊಂದು ಹಾಳು ಮಾಡಿ ಬಾ ಅಂತ ತಿಳ್ಕೊಂಡು ನಮ್ಮನ್ನು ಯಾರನ್ನೂ ತಂದು ಇಟ್ಟಿಲ್ಲ. ಇಲ್ಲಿ ಯಾವುದು ಹಾಳು ಮಾಡೋದು ಅಧಿಕಾರ ನಮಗೆ ಕೊಟ್ಟಿಲ್ಲ ಅವ ಭಗವಂತ. ಹಾಗಾಗಿ ಅವ್ರು ಮುಂದಂತಾರೆ, ಅಗ್ನಿ ಒಳಗೆ ಬೆಂಕಿ ಅದ, ಆ ಬೆಂಕಿ ಘರ್ಷಣೆ ಉಂಟಾದಾಗ ಹೇಗೆ ಹೊರಗೆ ಬರ್ತದೆ, ಘರ್ಷಣೆ ಆಗಲಿಲ್ಲ ಅಂದ್ರೆ ಹೊರಗೆ ಬರೋದಿಲ್ಲ. ಹಾಲಿನೊಳಗೆ ತುಪ್ಪ ಉಂಟು. ನೋಡ್ರಿ ಎಷ್ಟು ಸರಳ ಭಾಷೆದೊಳಗೆ ತತ್ವ ಹೇಳ್ಕೊಟ್ಟಾರಂತಂದ್ರೆ, ದೊಡ್ಡ ಪುಸ್ತಕ ಓದಬೇಕಾಗಿಲ್ಲ, 4 ಲೈನಿನೊಳಗೆ ಸಾಹಿತ್ಯವನ್ನು ಹೇಳ್ತಾರೆ. ಹಾಲಿನೊಳಗೆ ತುಪ್ಪ ಐತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತೈತಿ. ಹಂಗಾದ್ರೆ ನಂದಿನಿ ಪ್ಯಾಕೆಟ್ ಹಾಲು ತಂದು ನಿಮ್ಮ ಕೈಯಾಗ ಕೊಡ್ತೀವಿ, ತುಪ್ಪ ಕೊಡ್ರಿ ಅಂದ್ರೆ ಪಟ್ನ ಕೊಡೋಕ್ಕಾಗ್ತದೆ? ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಕ್ರಿಯೆ ಅದ. ಆ ಕ್ರಿಯಾವನ್ನು ನೋಡಿಕೊಂಡು ಅದು ಹೋಗಿ ಒಂದಿಷ್ಟು ಮೊಸರು ತೊಗೊಂಡು ಕಟ್ಟದ, ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಕಾಸ್ದಾಗ ಹೇಗೆ ತುಪ್ಪ ರೆಡಿ ಆಗ್ತದೆ. ಹಾಲಿನೊಳಗೆ ತುಪ್ಪ ಐತೆ ಅನ್ನೋದು ಎಲ್ಲರಿಗೂ ಗೊತ್ತದ. ಆದ್ರೆ ಅದನ್ನು ತೆಗಿಬೇಕಾದ್ರೆ ಏನು ಮಾಡಬೇಕು? ತೆಗಿಬೇಕಾದ್ರೆ ಅದಕ್ಕೆ ಹೆಪ್ಪ ಹಾಕ್ಬೇಕು, ಮೊಸರು ಮಾಡಬೇಕು. ಹೇಗೆ ಒಂದು ಕ್ರಿಯೆ ಇರ್ತದೆ. ಹಯಾಮಿಯಲ್ಲಿ ಶಿವನಿಹನು, ಎಷ್ಟು ಚಂದ ಕರಾರವಾಗಿ ಹೇಳ್ತಾರೆ ಶರಣರು ಅಂತಂದ್ರೆ, ನನ್ನೊಳಗೆ ಶಿವ ಅದಾನಪ್ಪ, ನನ್ನೊಳಗೆ ಶಿವ ಅದಾನ. ಅವನು ತೋರಬಲ್ಲ ಗುರು, ಒಬ್ಬ ತೋರಾಕೊಬ್ಬ ಬೇಕಲ್ಲ ಗುರು. ಆ ಗುರು ಅನ್ನುವಂಥವನು ಬಂದ ಅಂತಂದರೆ, ಆ ಗುರು ಶಿವನ ಪ್ರತಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡುವಂಥ ಒಬ್ಬ ಸಮರ್ಥ ಗುರುದೇವ ನಿನ್ನ ಜೀವನದಾಗಿದ್ದ ಅಂದರೆ ಅವ ಶಿವನನ್ನು ತೋರಿಸುವಂಥ ಕೆಲಸ ಮಾಡ್ತಾನೆ. ತಂದೆ ಆಗೋದಕ್ಕಿಂತ ಮುಂಚೆಕ್ಕೆ ತಾಯಿ ಮಗುವಿಗೆ ಕಲಿಸ್ತಾಳೆ, ಇವನ ನಿನ್ನ ತಂದೆ. ತಾಯಿ ಎಂದಾಗ ತಂದೆ ಎಂದಾಗ, ತಾಯಿ ಎಂದಾಗ ತಂದೆ ಎಂದಾಗ ನಾ ಬಂದೆ. ಯಾರು ಬಂದರು? ನಾವು ಭೂಮಿಗೆ ಯಾವಾಗ ಬಂದಿವಿ? ತಾಯಿ ಅಂತ ಹೇಳಿದ ಕಾರಣ ಅವಳು ತಾಯಿ ಆದಳು, ತಂದೆ ಎಂದ ಕಾರಣ ಅವನು ತಂದೆಯಾದ. ಹಾಗಾಗಿ ನಾನು ತಾಯಿ ಎಂದಾಗ ನಾ ಈ ಭೂಮಿಗೆ ಬಂದೆ ಅಂತ ಹೇಳ್ತಾರೆ. ಹೀಗಾಗಿ ತಾಯಿ ಸ್ವರೂಪವನ್ನು ಬದಲಿ ಮಾಡಿ ತೋರಿಸಿಕೊಡ್ತಾಳೆ. ಯಾರಿಗೆ ಹೇಳ್ತಾಳೆ? ಇವನ ನಿನ್ನ ತಂದೆ ಅಂತ ಹೇಳಿದ ಮೇಲೆ ಮಗುವಿಗೆ ಗೊತ್ತಾಗ್ತದೆ ತಂದೆಯ ಸ್ವರೂಪ. ಹೇಗೆ ಮಗುವಿಗೆ ತಾಯಿ ತಿಳಿಸಿದ ಮೇಲೆ ತಂದೆಯ ಸ್ವರೂಪ ಗೊತ್ತಾಗ್ತದೆ, ಹಾಗೆ ಪರಮಾತ್ಮನ ಸ್ವರೂಪವನ್ನು ಗೊತ್ತಾಗಬೇಕಾದ್ರೆ ಒಬ್ಬ ಯೋಗ್ಯ ಗುರು ಅನ್ನುವಂಥ ತಾಯಿ ನಿನ್ನ ಹತ್ರ ಇದ್ದಾಗ ಮಾತ್ರ ಆ ಪರಮಾತ್ಮನ ಸ್ವರೂಪವನ್ನು ನಿನಗೆ ತಿಳಿಸಿಕೊಡಕ್ಕೆ ಹಗರ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಹೇಮಗಲ್ಲ ಹಂಪ ಅಂತ ತಿಳ್ಕೊಂಡು ಭಾಳ ಚಲೋ ವಚನ ಬರ್ದ. ಪ್ರಭುದೇವರು ಹೇಳ್ತಾರೆ, ಕಂಡುದದ ಹಿಡಿಯಲೊಲ್ಲದೆ ಕಾಣುದದ ಹಿಡಿದಿಹೆನೆಂದೊಡೆ ಸಿಕ್ಕದಂಬ ಗಳಲಿಕೆ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುದದ ಕಾಣಬಹುದು ಗುಹೇಶ್ವರ ಅಂತ. ಯಾವುದು ಕಾಣಬೇಕಂತ ಮಾಡಿಯಲ್ಲಪ್ಪ, ಕಾಣಬೇಕಾಗಿರುವಂಥದ್ದನ್ನು ಕಾಣೋದಿಲ್ಲ ಅಂತ ತಿಳ್ಕೊಂಡು ದುಃಖ ಪಡಕ್ಕೆ ಹೋಗಬೇಡ. ಯಾವುದು ಕಾಣಬೇಕಂತ ಕೆಲವು ಮಂದಿ ಆಶೆನೂ ಭಾಳ ಇರ್ತಾವೆ. ಕಂಡುದದ ಹಿಡಿಯಲೊಲ್ಲದೆ ಕಾಣುದದ ಹಿಡಿದೇನೆಂದೊಡೆ ಸಿಕ್ಕದಂಬ ಬಳಲಿಕೆ ನೋಡ. ಅದನ್ನು ಭಾಳ ಮಂದಿ ವಿಚಾರ ಮಾಡ್ಕೊಳ್ಬೇಕು. ಯಾವುದು ಕಣ್ಣಿಗೆ ಕಾಣ್ತದ ಅದನ್ನು ಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಕಾಣದೇ ಇರತಕ್ಕಂಥದ್ದನ್ನು ಹಿಡ್ಕೊಂಡು ಹೊಂಟ್ರೆ ಅದು ತೋರುದು ಯಾವಾಗ?
ತೋರ್ತದ, ಇದ್ದಂಗೆ ಕಾಣ್ತದ, ಸಿಗೋದಿಲ್ಲ ಕೈಗೆ. ಕಾಮನ್ ಬಿಲ್ ಹಿಡಿತೀನಿ ಅಂದ್ರೆ ಆಗ್ತದೇನು? ಕಣ್ಣಿಗೆ ಕಾಣ್ತದೆ, ಹಿಡಿಯೋಕ್ಕಾಗೋದಿಲ್ಲ. ಹಂಗೆ ಕಣ್ಣಿಗೆ ಕಾಣುವಂಥ ಗುರುದೇವನ ಪಾದ ಹಿಡ್ಕೊಂಡ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪರಮಾತ್ಮನನ್ನು ನಾವು ನೆನೆಸ್ಕೊಂಡಂಗೆ ಆಗ್ತದೆ. ಅವನ ಹತ್ರ ಕರ್ಕೊಂಡು ಹೋಗುವಂಥ ಸಾಧನೆ ಯಾರ ಹತ್ರ ಇರ್ತದೆ ಅಂದರೆ ಗುರುಗಳ ಹತ್ರ ಇರ್ತದೆ. ಇಷ್ಟ ತಿಳ್ಕೊಳ್ಬೇಕು. ಒಬ್ಬ ಗುರುವಿನ ಹತ್ರ ಒಂದು ದೊಡ್ಡ ಶಕ್ತಿ ಅಂಥದ್ದು ಇರ್ತದೆ ಅಂದರೆ ನಾಂದೇಡ್ ಅಂತ ಬರ್ತದೆ. ನಾಂದೇಡದೊಳಗೆ ಒಬ್ಬ ಗುರುಗಳು ಉರ್ಲಿಂಗ ಪೆದ್ದಿ ಅಂತ ತಿಳ್ಕೊಂಡು ಉರ್ಲಿಂಗ ದೇವರು ಅಂತ ಅವ್ರ ಹೆಸರು. ಇತಿಹಾಸ ಬದ್ಧ ನಿಮಗೆ ಗೊತ್ತಿರಲಿ. ಉರ್ಲಿಂಗ ದೇವರು ನಾಂದೇಡದೊಳಗೆ ಒಬ್ಬ ಸೂರಯ್ಯ ಅನ್ನುವಂಥ ಭಕ್ತನ ಮನೆಗೆ ಬಂದಿದ್ರು. ಅವ್ರು ಭಕ್ತನ ಮನೆಗೆ ಬಂದಾಗ ಬೆಳಗಿನ ಜಾವ ಗುರುದೀಕ್ಷೆಯನ್ನು ಕೊಡಕ್ಕಂತ ಬಂದಿದ್ರು ಅವ್ರ ಮನೆಗೆ. ಬೆಳಗಿನ ಜಾವ ಗುರುದೀಕ್ಷೆಯನ್ನು ಕೊಡಬೇಕಂತ ಹಿಂಗೆ ಬಂದಾರ. 4 ಗಂಟೆಗೆ ಮಣಿ ಹಾಕಿ ದೀಪ ಹಚ್ಚಿಟ್ಟು ಬೇಕಾಗುವಂಥ ಎಲ್ಲ ಸಾಮಾನನ್ನು ಮುಂದಿಟ್ಟು ಇನ್ನೇನು ಗುರುದೇವರು ಗುರುದೀಕ್ಷೆ ಕೊಡಬೇಕಂತ ಕುಂದಿರುವಂಥ ಹಸ್ತಮಸ್ತಕ ಸಂಯೋಗ ಅಂತಾರೆ ಅದಕ್ಕೆ. ಹಸ್ತಮಸ್ತಕ ಗುರುವಿನ ಶಿಷ್ಯನ ತಲೆ ಮೇಲೆ ಹಸ್ತ ಇಟ್ಟು ಹಸ್ತಮಸ್ತಕ ಸಂಯೋಗ ಮಾಡುವಂಥ ಟೈಮ್ದೊಳಗೆ ಅಲ್ಲಿ ಒಬ್ಬ ಪೆದ್ದಿ ಅನ್ನುವಂಥ ಉರ್ಲಿಂಗ ಪೆದ್ದಿ ಅನ್ನುವಂಥ ಒಬ್ಬ ವ್ಯಕ್ತಿ ಕನ್ನ ಹಾಕಾವ. ಮನೆಗೆ ಕನ್ನ ಹಾಕೊಂತ ಅಡ್ಡಾಡವ. ಯಾರ ಮನೆ ಸಿಗುತ್ತಾವ ಅವ್ರ ಮನೆಗೆ ಹೋಗಿ ಕಳು ಮಾಡಿದ್ದನ್ನು ತೊಗೊಂಡು ಮನೆಗೆ ಹೋಗಾವ. ಅವ್ರ ಮನೆಯೊಳಗೆ ಬೆಳಕಿದ್ದಿದ್ದು ನೋಡಿ ಇಟ್ಟತ್ನಾಗ ಏನು ನಡೆಯಾಕತ್ತೈತೆ ಅಂತ ಸುಮ್ಮನೆ ಕಿಟಕಿ ತರದು ಇಟ್ಟು ನೋಡ್ರಿ. ಕಿಟಕಿ ತರದು ಇಷ್ಟು ನೋಡಿದ ಕೂಡಲೇ ಗುರುಗಳು ಮ್ಯಾಗ ತಿಳಿಗಾವಿ ಬಟ್ಟೆ ಹಾಕ್ಕೊಂಡು ಕುಂತಾರ. ಶಿಷ್ಯ ಅವನು ತೆಳಗೆ ಕೂತಾನ. ಅಲ್ಲೇನೋ ಮಂತ್ರ ಉಪದೇಶ ನಡೆದದ. ಅವನ ಜೀವನದೊಳಗೆ ಅಲ್ಲಿ ತನ ಬರೀ ಕಳು ಮಾಡೋದನ್ನು ನೋಡಿದ್ದ. ಇದೊಂಥರ ಹೊಸತನ ಅನ್ನಿಸ್ತು ಅವಂಗೆ. ಯಾವಾಗಿದು ಹೊಸತನ ಅಂತ ಅನ್ನಿಸ್ತು ಅವಾಗ ಆ ಕಿಟಕಿ ಒಳಗೆ ನಿಂತು ನೋಡಿದ ಕೂಡಲೇ ಒಂದೇ ಕ್ಷಣ ಹೇಗೆ ಬದಲಾಗ್ತದೆ ಅಂದರೆ ಬದಲಾಗಬೇಕು ಅಂತ ಹೊಂಟ್ರೆ ಹೇಗೆ ಸಿದ್ಧಾರ್ಥನಿಗೆ ಬುದ್ಧ ಆಗಬೇಕಾದ್ರೆ ಕೇವಲ ಒಂದು ಸಾವು ನೋಡಿದ. ಸಾವು ನೋಡಿದ ಕೂಡಲೇ ಮನಸ್ಸು ಬದಲೇ ಆಗಿ ಹೋಗಿಬಿಡ್ತು. ನಾವು ಎಷ್ಟು ಮಂದಿ ಸತ್ತವ್ರಿಗೆ ಮಾಲೆ ಹಾಕಕ್ಕೆ ಹೋಗಿಲ್ಲ ರೀ? ಎಷ್ಟು ಮಂದಿ ಸತ್ತವ್ರಿಗೆ ಮಾಲೆ ಹಾಕಕ್ಕೆ ಹೋಗಿಲ್ಲ? ಎಷ್ಟು ಮಂದಿ ಸತ್ತವ್ರಿಗೆ ಹೆಗಲು ಕೊಟ್ಟಿಲ್ಲ? ಎಷ್ಟು ಮಂದಿ ಸತ್ತವ್ರಿಗೆ ಮಣ್ಣು ಹಾಕಕ್ಕೆ ಹೋಗಿಲ್ಲ? ಎಷ್ಟು ಮಂದಿ ಸತ್ತವ್ರ ಮನೆ ಮುಂದೆ ಕುಂತು ಬಂದಿಲ್ಲ? ಆದರೂ ಸಹಿತ ನಾನು ಒಂದು ದಿವಸ ಸಾಯ್ತೀನಿ ಅನ್ನುವಂಥ ಪರಿಜ್ಞಾನವನ್ನು ಮರೆತುಕೊಂಡೇ ಬದುಕಾಕತ್ತಿ. ಅದಕ್ಕೆ ವಿದುರ ನೀತಿ ಒಳಗೆ ಹೇಳ್ತಾರೆ, ದರ್ರೋಜ್ ಹದಾರ್ ಮಾನಸೆ ಮರತ್ ಅಸ್ತಾನ ಮೀ ಮಾತ್ರ ಮರನಾರ್ ನಾಹಿ ಅಸೆ ಗಮಿಂಡಿತ್ ಲೋಗ್ ವಾಗ್ತಾತ್ ಹೇ ಮಲ ಆಶ್ಚರ್ಯವಾಡ್ತಾರೆ. ದಿವಸ ಸಾವಿರಾರು ಮಂದಿ ಸಾಯುವುದನ್ನು ನೋಡ್ತೀವಿ. ಆದರೂ ಸಹಿತ ನಾನು ಒಂದು ದಿವಸ ಇದೇ ಜಗದಾಗ ಬರಾವದೀನಿ ಅನ್ನುವಂಥದ್ದನ್ನು ಕಲ್ಪನೆ ಇಲ್ಲಾರ್ದಂಗೆ ಬದುಕಾಕತ್ತಿದ್ದ ತೊಂದರೆ ಭಾಳ ಆಗಾಕತ್ತಾವ. ಯಾಕೆ ಮನುಷ್ಯ ದ್ವೇಷ ಮಾಡ್ತಾನೆ? ಯಾಕೆ ಮನುಷ್ಯ ಮತ್ತೊಬ್ಬರು ಕೂಟ ಮಕ ಕಟ್ಕೋತಾನೆ? ಯಾಕೆ ಮನುಷ್ಯ ಮತ್ತೊಬ್ಬರು ಕೂಡ ಗೊಂದಲ ಮಾಡ್ಕೋತಾನಂದ್ರೆ ನಾನು ಒಂದು ದಿವಸ ಸಾಯ್ತೀನಿ ಅನ್ನುವಂಥ ಅರಿವನ್ನು ಅವ ಮರೆತು ಬದುಕಾಕತ್ತಾನ. ಹಾಗಾಗಿ ಜಸ್ಟ್ ಒಂದು ಕ್ಷಣ ವಿಚಾರ ಮಾಡಿರಿ. ನಿಮ್ಮ ಕೈಯಾಗ 1,00,000 ರೂಪಾಯಿ ರೊಕ್ಕ ಕೊಟ್ಟೆ, 1,00,000 ರೂಪಾಯಿ ರೊಕ್ಕ ಕೊಟ್ಟೆ, ಇದನ್ನು 2 ತಾಸಿನಾಗ ಬಳಸ್ಬೇಕು, 3ನೇ ತಾಸಿಗೆ ಈ ರೊಕ್ಕ ಅಮಾನ್ಯ ಆಕೈತಿ ಬ್ಯಾನ್ ಆಕೈತಿ ಅಂತ ಅಂದ್ಬಿಟ್ರೆ ಮನುಷ್ಯ ವಿಚಾರ ಮಾಡ್ತಾನೆ. 2 ತಾಸಿನಾಗ ಏನು ಮಾಡ್ಬೇಕು, ಏನಿಲ್ಲ, ಹೆಂಗೆ ಮಾಡ್ಬೇಕು ವಿಚಾರ ಮಾಡೋಕ್ಕೆ ಚಲೋ ಮಾಡ್ತಾರೆ. 1,00,000 ರೂಪಾಯಿ ರೊಕ್ಕ ಕೊಟ್ಟು 2 ತಾಸಿನೊಳಗನೆ ಇದನ್ನು ಬಳಸ್ಕೊಂಡು ಬರಬೇಕಂತ ಕೊಟ್ಟರೆ ಹೆಂಗಾರ ಮಾಡಿ ಬಳಸಬೇಕಂತ ವಿಚಾರ ಮಾಡೋ ಮನುಷ್ಯ ಮತ್ತು ಪರಮಾತ್ಮನು ಇಟ್ಟ ಆಯುಷ್ಯ ಅನ್ನುವಂಥದ್ದು ಕೊಟ್ಟು ಇಟ್ಟರೊಳಗನೆ ಏನಾದರೂ ಬಳಕೆ ಮಾಡಿಕೊಂಡು ಪುಣ್ಯ ತೊಗೊಂಬರ್ಬೇಕಂತಲೇ ಕಳಿಸ್ಯಾನ. ಮತ್ತು ಅವನು ಒಂದು ಟೈಮ್ ಬಾಂಡ್ ಹಾಕೇ ಕಳಿಸ್ಯಾನ ಅಂತ ಅಂದಾಗ ಆ ಟೈಮ್ ಬಾಂಡ್ ಯಾವಾಗ ಬರ್ತದೆ ಹೇಳೋಕ್ಕಾಗೋದಿಲ್ಲ. ಅದು ಬರೋದಕ್ಕಿಂತ ಪೂರ್ವದೊಳಗನೆ ಇಲ್ಲಿ ಇದ್ದಂಗಿರಬೇಕು, ಇಲ್ಲಿ ಇರಲಾರ್ದಂಗಿರಬೇಕು, ಇಲ್ಲಿ ಇದ್ದಂಗಿರಬೇಕು, ಇಲ್ಲಿ ಇರಲಾರ್ದಂಗಿರಬೇಕು. ಆ ಪರಮಾತ್ಮ ಒಂದು ದಿವಸ ನಮ್ಮನ್ನು ಕರೀತಾನೆ, ಎದ್ದು ಹೋಗುವಂಗಿರಬೇಕು. ಎದ್ದು ಹೋಗೋ ಮುಂದೆ ಹಂಗೆ ಹೋಗಂಗಿಲ್ಲ, 4 ಮಂದಿ ಮನಸ್ಸು ಗೆದ್ದ ಹೋಗ್ಬೇಕನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕು. ಸೂರಯ್ಯಗೆ ಕೊಟ್ಟಿರುವಂಥ ದೀಕ್ಷಾ ನೋಡಿ ನಾನು ಏನಾದರೂ ಮಾಡಿ ಗುರುಗಳ ಕಡೆ ಇದನ್ನು ಪಡ್ಕೋಬೇಕು. ಗುರುಗಳ ಹತ್ರ ಸೇವಾ ಮಾಡ್ಬೇಕಲ್ಲ. ಮೊದಲು ಹೆಂಗೆ ಅವ್ರನ್ನ ಪರಿಚಯ ಹಚ್ಕೋಬೇಕು? ನಾನು ನೋಡಿದ್ರೆ ಕೆಳಜಾತಿ ವರ್ಗದವ, ಅಂತ್ಯಜನಾಗಿ ಹುಟ್ಟೀನಿ. ಇವ್ರು ನೋಡಿದ ಮೇಲ್ವರ್ಗದವರು. ಗುರುಗಳ ಹತ್ರ ಹೋಗಿ ದೀಕ್ಷಾ ತೊಗೊಳ್ಳೋದು ಹೆಂಗೆ ಅಂತ ತಿಳ್ಕೊಂಡು ಅವ್ರು ಹೇಳೋಕ್ಕಿಂತ ಮುಂಚೆಕ್ಕೆ ಒಂದು ಕಟ್ಟಿಗೆ ಹೊರಿ ಹೊತ್ಕೊಂಡು ಬಂದು ಅವ್ರ ಮನೆ ಮಠದ ಬಾಗಿಲು ಮುಂದಿಟ್ಟು ಬರ್ತಿದ್ದ. ದಿವಸ ನೋಡಿದ್ರು ನನಗೆ ಗೊತ್ತಿಲ್ಲಾರ್ದಂಗೆ ಕಟ್ಟಿಗೆ ಹೊರಿ ತೊಗೊಂಡು ಬಂದು ಇಲ್ಲಿ ಯಾರು ಇಡಾಕತ್ತಾರಪ್ಪ? ಯಾರು ಇಡಾಕತ್ತಾರೆ ಇನ್ನು ಕಟ್ಟಿಗೆ ಹೊರಿನ? 1 ದಿವಸ ನೋಡಿದರು, 2ನೇ ದಿವಸ ನೋಡಿದರು, 3ನೇ ದಿವಸಕ್ಕೆ ಇಟ್ಟು ಹೋಗೋನು ನೋಡಬೇಕಂತ ತಿಳ್ಕೊಂಡು ಅವ ಇಟ್ಟು ಹೋಗೋಕ್ಕಿಂತ ಮುಂಚೆಕ್ಕೆ ಎತ್ತರಾಗಿ ಅವ್ರು ಕುಂತಿದ್ರು. ಗುರುಗಳು ಎತ್ತರಾಗಿ ಕುಂತಿದ್ರು. ಇವು ಇಟ್ಟು ಹಿಂಗೆ ಹೊಳ್ಳಿ ಹೋಗ್ಬೇಕು ಅನ್ನೋದ್ರಾಗನ ಹಿಡಿದ್ರು. ಹಿಂಗೆ ಅವನ್ನ ಹಿಡಿದ್ರೆ ಅಂದ ಕೂಡಲೇ ಗುರುಗಳು ಕಣ್ತಲ್ಲ, ಅವ್ರಿಗೆ ಗೊತ್ತಾಯ್ತಲ್ಲ ಅಂತ ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡ. ಯಪ್ಪ ನಾನು ನಿನಗೆ ಗೊತ್ತಾಗ್ಲಿ ಅಂತ ಮಾಡೋಕತ್ತಿಲ್ಲ, ನಿಸ್ವಾರ್ಥದಿಂದ ಸೇವೆ ಮಾಡೋಕತ್ತೀನಿ. ಆವಾಗ ಗುರುಗಳು ಅಂತಾರೆ, ಆಯ್ತಪ್ಪ ಕಟ್ಟಿಗೆ ತಂದಿಡಕತ್ತಿ ಒಳ್ಳೇದು, ಬಟ್ ಈ ಕಟ್ಟಿಗೆ ತಂದಿಟ್ಟಿದ್ದಕ್ಕೆ ನಾನು ರೊಕ್ಕ ಕೊಡ್ತೀನಿ, ಅದನ್ನು ತೊಗೊಂಡು ಹೋಗು ಅಂದ್ರೆ ಅವರು. ಆವಾಗ ಸೂರಯ್ಯ ಕೊಟ್ಟಿರುವಂಥದ್ದನ್ನು ನೆನಪು ಮಾಡಿಕೊಂಡು ಉರ್ಲಿಂಗ ಪೆದ್ದಿ ಅಂದ, ಅಪ್ಪ ಅವ್ರ ನಾನು ನಿಮ್ಮ ಮುಂದೆ ಕಟ್ಟಿಗೆ ಹಾಕಕ್ಕೆ ಬಂದಿದ್ದು ರೊಕ್ಕಕ್ಕೆ ಅಲ್ರಿಪ್ಪ, ನೀವು ರೊಕ್ಕ ಕೊಡೋದು ಬೇಡ ನನಗೆ. ಆದರೆ ಸೂರಯ್ಯಗೆ ಅವತ್ತೇನೋ ಕೊಡಾಕತ್ತಿದ್ರಲ್ಲ, ಮುಂಜಾನೆ 4 ಗಂಟೆಗೆ ಎದ್ದು ಅವ್ನ ಮನ್ಯಾಗ ಏನೋ ಮಸ್ತಕ್ಕೆ ಕೊಟ್ಟು ಅವನ ತಲೆ ಮ್ಯಾಗ ಕೈ ಇಟ್ಟು ಏನೋ ಮಂತ್ರ ಪಠಣ ಮಾಡಾಕತ್ತಿರಲ್ಲ, ಅದು ನನಗೆ ಬೇಕಾಗೈತಿ ಅಂದ.
ಯಾರು ಕೇಳೋರು ಅದ್ರನ್ನ ಹಂಗೆ ಕರೆದು ಕೊಡ್ತೀವಪ್ಪ ಅಂತಂದ್ರೂ ಸಹಿತ ಅವ್ರದ್ದೇನು ಹೆಚ್ಚಿರಾಳ ಅನ್ನೋ ಲೆಕ್ಕಕ್ಕೆ ಬಂದೀವಿ ನಾವು ಈಗ ಇತ್ತಿತ್ತಾಗ. ಎಲ್ಲವೂ ಈ ಧರ್ಮನೂ ಎಲ್ಲಿ ಬಂದು ನಿಂತೈತೆ ಅಂದ್ರೆ ಬರೀ ಸಲಾಯಿನ ಮೇಲೆ ನಿಂತೈತೆ, ಅದು ಡ್ರಿಪ್ ಹಚ್ಚಿ ನಿಂದ್ರಿಸ್ಯಾರ ಈಗ ಅದನ್ನು. ಇನ್ನೊಂದು ಸ್ವಲ್ಪ ಆದ್ರೂ ತೆಗೆದ್ರೆ ಅದು ಸತ್ತ ಹೋಗೈತೆ. ಆ ಲೆಕ್ಕಕ್ಕೆ ಬಂದು ನಿಂತೀವಿ ನಾವು. ಎಲ್ಲದ್ರಾಗೂ ಬರೀ ತಪ್ಪ ಕಂಡಿಡಿದಪ್ಪ. ಯಾವ್ದು ಕೇಳಿದ್ರೆ ಅದ್ರಾಗ ಹಂಗೆ ಐತನ, ಇದ್ರಾಗ ಹೆಂಗೆ ಐತನ, ಅದ್ರಾಗ ಹಂಗೆ ಐತಿ ಇದ್ರಾಗ ಹಿಂಗೆ ಐತೆ ಅಂತ ಕೇಳೋ ನಿನ್ನ ಅಂದ್ರಾಗ ಏನೈತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಂಡ್ಬಿಟ್ರೆ ನಮಗೂ ಗೊತ್ತಾಗ್ತದೆ. ಎಲ್ಲವನ್ನು ಒಂದು ದಿವಸ ತಿಳ್ಸಕ್ಕೆ ಒಂದು ಕ್ಷಣ ಬರ್ತದೆ. ಆ ಕ್ಷಣ ಬರೋಮಟ್ಟ ಕಾಯ್ಬೇಕಾಗ್ತದೆ. ಹೇಗೆ ಸುಪ್ತ ಅಂತರ್ಯಾಮಿ ಆಗಿರತಕ್ಕಂಥ ಗಿಡದಾಗಿರುವಂಥ ಬೆಂಕಿ ಹೊರಗೆ ಬರ್ತದಲ್ಲ, ಹಂಗೆ ನನ್ನೊಳಗೂ ಅಂತರ್ಯಾಮಿ ಒಳಗಿರುವಂಥ ಭಗವಂತ ಹೊರಗೆ ಬರಬೇಕಾದ್ರೆ ತೀವ್ರ ಘರ್ಷಣೆ ಬೇಕು, ಉತ್ಕಟವಾಗಿರುವಂಥ ಪ್ರೇಮ ಬೇಕು. ರಾಮಕೃಷ್ಣ ಪರಮಹಂಸರಿಗೆ ಕಾಳಿಕಾ ಮಾತಿ ಕಂಡ್ಲು ಅನ್ನುವಂಥದ್ದನ್ನು ವೈಚಾರಿಕ ಪ್ರಜ್ಞೆ ಇರತಕ್ಕಂಥ ವಿವೇಕಾನಂದರು ಹೇಳ್ತಾರೆ ಅಂತಂದ್ರೆ ಸುಳ್ಳು ಅಂತ ಹೆಂಗಂತೀರಪ್ಪ. ಇವತ್ತು ಕನಕನ ಕಿಂಡಿ ಐತಂತ ನಾವೆಲ್ಲ ಮಾತಾಡ್ತೀವಿ ಉಡುಪಿ ಒಳಗೆ. ನೋಡ್ರಿ 17ನೇ ಶತಮಾನದಾಗ ನಾ ಹೇಳೋದು, 17ನೇ ಶತಮಾನದೊಳಗೆ ಕದವನ್ನು ತೆರೆದು ದರ್ಶನವ ಕೊಡು ಶ್ರೀಹರಿ ಅಂತ ತಿಳ್ಕೊಂಡು ಹಾಡು ಮಾಡಿದ್ರೆ ನೋಡ್ರಿ ಅವ್ರ ಹಾಡಿನ ಕಿಮ್ಮತ್ತೆ ಎಷ್ಟು ದೊಡ್ಡದಿತ್ತು ಅಂತಂದ್ರೆ, ಕದವನ್ನು ತೆರೆದು ದರ್ಶನವ ಕೊಡು ಶ್ರೀಹರಿ ಅಂತ ತಿಳ್ಕೊಂಡು ಹಾಡಿದ್ರೆ ಈ ಕಡೆ ಇದ್ದ ಕೃಷ್ಣ ಈ ಕಡೆ ಹೊಳ್ಳಿ ಕಿಂಡ್ಯಾಗಾಶಿ ದರ್ಶನ ಕನಕನ ಕಿಂಡಿ ಒಳಗೆ ಕನಕದಾಸರಿಗೆ ಕೊಡ್ತಾನಂತಂದ್ರೆ ಮತ್ತು ಇದು ಸುಳ್ಳು ಅಂತ ಹೆಂಗಂತೀರಿ ನೀವು? 19ನೇ ಶತಮಾನದೊಳಗಿರುವಂಥ ಭದ್ರಾಚಾರ್ಯರಿಗೆ ಪರಮಾತ್ಮ ಶ್ರೀರಾಮಚಂದ್ರ ದರ್ಶನ ಕೊಡ್ತಾನೆ ಅನ್ನುವಂಥ ಉಲ್ಲೇಖ ಹೇಳ್ತಾರಂದ್ರೆ ಸುಳ್ಳು ಅಂತ ಹೆಂಗೆ ಹೇಳ್ತೀರಿ? ಎಲ್ಲವನ್ನು ಸುಳ್ಳು ಅನ್ಕೊತ ಹೋಗೋಂಗಿಲ್ಲ. ನೀ ಹುಟ್ಟಿ ಅಲ್ಲ, ನೀ ಹುಟ್ಟಿ ಅಂದರೆ ದೇವ್ರ ಅದಾನ ಇಲ್ಲ ಅಂತ ಯಾರು ಕೇಳಿದ್ರೆ ನೀ ಅದಿ ಅಂದರೆ ಅದಾನ, ನೀ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನೀ ಹುಟ್ಟಿ ಈ ಜಗತ್ತಿನಾಗ ಬದುಕಾಕತ್ತಿ ಅಂದ್ರೆ ಅವ ಅದಾನ, ಇಲ್ಲರಿ ನಾವು ಹುಟ್ಟಿಲ್ಲ ಈ ಜಗತ್ತಿನಾಗ ಬದುಕಾಕತ್ತಿಲ್ಲ ಅಂದ್ರೆ ಅವ ಇಲ್ಲ. ಇಷ್ಟ ಕನ್ಫ್ಯೂಷನ್ ಇಟ್ಕೊಳ್ಳಾರ್ದಂಗೆ ತಿಳ್ಕೊಂಡ್ಬೇಕು ನೀವು. ಯಾವಾಗ ಸೂರ್ಯದಾಸ ಕೊಟ್ಟಿದ್ದು ಕೊಡು ಅಂತ ಅಂದಾಗ ಇವೇನು ಕರೆ ಕೇಳಾಕತ್ತಾನೋ ಏನು ಹಂಗೆ ಕೇಳಾಕತ್ತಾನೋ ಅಂತ ತಿಳ್ಕೊಂಡು ಅವ್ರಂತಾರ ಇಲ್ಲಪ್ಪ ಒಂದಿಷ್ಟು ದಿವ್ಸ ನೋಡೋನು ಮುಂದೆ ಕೊಡ್ತೀನಿ ಹೋಗು ಅಂತ ತಿಳ್ಕೊಂಡು ಹೋದ್ರು. ಗುರುಗಳು ಕೊಡ್ತಾರ ಅಂದಿದ್ದನ್ನು ಭಾಳ ಖುಷಿ ಆಯ್ತು. ದಿವಸ ಸೇವಾ ಮಾಡ್ಬೇಕಂತ ತಿಳ್ಕೊಂಡು ಬರಾಕತ್ತ. ಸೇವೆ ಒಳಗೆ ಎಷ್ಟು ದೊಡ್ಡ ಶಕ್ತಿ ಇರ್ತದಂದ್ರೆ ಗರ್ಗದ ಮಡಿವಾಳಪ್ಪ ಅಂತ ತಿಳ್ಕೊಂಡು ನಮ್ಮ ಭಾಗದೊಳಗೆ ಗರ್ಗದ ಮಡಿವಾಳಪ್ಪ ಅಂತ ಆಗಿ ಹೋದ್ರು. ಗರ್ಗದ ಮಡಿವಾಳಪ್ಪನ ಹತ್ರ ಇಬ್ಬರು ದಂಪತಿಗಳು ಬಂದು ಯಪ್ಪ ನಮ್ಮ ಮಕ್ಕಳ ಆಗಿಲ್ಲ, ಮಕ್ಕಳು ಆಗ್ಬೇಕಂತ ಆಸೆ. ವರ್ಷ ಆಗೋದ್ರಾಗನ 1 ವರ್ಷ ಆಗೋದ್ರಾಗನ ಗಂಡು ಮಗು ಆಗೇ ಬಿಡ್ತು. 1 ವರ್ಷ ಆಗೋದ್ರಾಗ ಗಂಡು ಮಗು ಆಯ್ತು. ಯಾವಾಗ ಗಂಡು ಮಗು ಆಯಿತು ಸೀದಾ ಮತ್ತು ಮಟ್ಟಕ್ಕೆ ಬಂದ್ರು ಅವರು. ಅಪ್ಪವ್ರ ನಿಮ್ಮ ಮಾತು ಸುಳ್ಳು ಆಗಾಕತ್ತವ್ರಿ, ಶಿಷ್ಯನ ಮಾತು ಕರೆ ಆಗಾಕತ್ತಾವ, ನಿಮ್ಮ ಮಾತು ಸುಳ್ಳು ಆಗಾಕತ್ತಾವ, ನಿಮ್ಮ ಶಿಷ್ಯನ ಮಾತು ಕರೆ ಆಗಾಕತ್ತಾವ. ಅವಾಗ ಗುರುಗಳು ಅಂದ್ರಂತ ಏನಾಗೈತಿ ನೀವು ಮಕ್ಕಳು ಆಗೋದಿಲ್ಲ ಅಂದಿದ್ರಲ್ಲ, ನೋಡ್ರಿ ಇಲ್ಲಿ ನಿಮ್ಮ ಶಿಷ್ಯ ಕಸ ಹೊಡ್ಯಾವ, ಅವ ಹೇಳಿದ್ದ ಮಕ್ಕಳಕ್ಕ ಒಂದೇ ವರ್ಷದಾಗ ಅಂತೇಳಿ, ಈ ಜನ್ಮದಾಗ ನಿನ್ನ ಮಕ್ಕಳು ಆಗೋದಿಲ್ಲ ಅಂತ ನೀವು ಹೇಳಿದ್ರಿ, ನಿಮ್ಮ ಶಿಷ್ಯ 1 ವರ್ಷದಾಗ ಮಕ್ಕಳು ಹಾಕ ಅಂದಿದ್ದಕ್ಕೆ ನನಗೆ ಗಂಡು ಮಗು ಆಗೈತ್ರಿ ಅಪ್ಪವ್ರ, ಭಾಳ ಖುಷಿ ಆಗೈತಿ ನಾ ಅಂತ ಶಿಷ್ಯ ಪೇಡೆ ಕೊಡಕ್ಕೆ ಬಂದಾಗ ಶಿಷ್ಯ ಎಲ್ಲದನ್ರಿ ಅಂತ ಕೇಳಿದ್ರೆ ಅವಾಗ ಗುರುಗಳು ಹೇಳಿದ್ರಂತ ಹೌದು ನನ್ನ ಮಾತು ಸುಳ್ಳು ಆಗಾಕತ್ತಾವ, ಅವನ ಮಾತು ಕರೆ ಆಗಾಕತ್ತಾವ. ಹಿಂಗ್ಯಾಕೆ ಆಗಾಕತ್ತಾವ ಅಂತ ಕೇಳಿದ್ರೆ ಗುರುಗಳು ಹೇಳಿದ್ರಂತ ಶಿಷ್ಯಾಗ ನಾ ಬರೀ ಪೂಜೆ ಕೂಲಿ ಕಸ ಅಟ್ಟ ಹೊಡಿಲೆ ಮಗನ ಅಂದ್ರೆ ನಮ್ಮ ತಪಸ್ಸಿನ ಶಕ್ತಿನ ಕಸ ಹೊಡ್ಕೊಂಡ್ಬಿಟ್ಟ ನಾವು, ಹಿಂಗಾಗಿ ನಾನು ಸುಳ್ಳು ಆಗಾಕತ್ತಾವ ಅವನು ಕರೆ ಆಗಾಕತ್ತಾವ. ನೀವು ಎದಕ್ಕೆ ಕೊಡಿದ್ರಿ ಚಪ್ಪಾಳಿನ? ನೀವು ಯಾರು ತಪಸ್ಸಿನ ಕಸ ಹೊಡೆಯವ್ರ ಅಂತ. ಅಂದರೆ ಸೇವೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯ ಅನ್ನುವಂಥದ್ದು. ಸೇವಾ ಮಾಡಿದರೆ ಏನು ಬೇಕಾದಾಕೈತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹಂಗೆ ಸೂರಯ್ಯನ ಮನೆ ಒಳಗೆ ದೀಕ್ಷಾ ಪಡ್ಕೋಬೇಕನ್ನುವಂಥ ಕಾರಣಕ್ಕೆ ಉರ್ಲಿಂಗ ಪೆದ್ದಿ ದಿವಸ ಕಟ್ಟಿಗೆ ಹೊರಿ ತಂದು ಇಡ್ತಿದ್ದ. ಗುರುಗಳು ಇವ ಸುಮ್ಮನೆ ಬರ್ತಾನಂತ ತಿಳ್ಕೊಂಡು ಪೀಡಿಸೋದಕ್ಕೆ ಒಂದು ಕಲ್ಲು ತಗೋದು ದಗಡ್ ಜಾ ಅಂತ ತಿಳ್ಕೊಂಡು ಮರಾಠಿ ಶಬ್ದ ಅದು ನಾಂದೇಡದೊಳಗೆ ದಗಡ್ಗೆ ಜಾ ಕಲ್ಲು ತಗೋ ಹೋಗಂತ ಕೈಯಾಗ ಕಲ್ಲು ಎತ್ತೋ ಅದನ್ನು ತೊಗೊಂಡು ಹಿಂಗೆ ಒಗೆದ್ರು, ಹಿಂಗೆ ಒಗಿ ಮುಂದೆ ಅಂದಿದ್ರಲ್ಲ ಅವರು ದಗಡ್ಗೆ ಜಾ ಅಂತ ತಿಳ್ಕೊಂಡು ಅದನ್ನು ನಾವು ಎಷ್ಟು ಪರಿಣಾಮವಾಗಿ ತೊಗೊಂಡ ಅಂದ್ರೆ ಕರೆ ಲಿಂಗ ಕೊಟ್ಟರು ಪೂಜೆ ಮಾಡಲಾರ್ದಂಥ ಮಂದಿರುವಂಥ ಟೈಮ್ದೊಳಗೆ ಯಾವಾಗ ಗುರುಗಳು ಹಸ್ತ ಮಸ್ತಕ ಸಂಯೋಗ ಮಾಡಿ ಕಲ್ಲು ತೊಗೊಂಡು ಹಿಂಗೆ ಒಗೆದ್ರು ಅದ ನನಗೆ ಶಿವಲಿಂಗ ಅಂತ ತಿಳ್ಕೊಂಡು ಅದನ್ನು ತೊಗೊಂಡು ಪೂಜೆ ಮಾಡಕತ್ತಿದ್ದವ. ಎಷ್ಟು ದೊಡ್ಡ ಪೂಜೆ ಮಾಡಕತ್ತಿದ್ದ ಅಂದ್ರೆ ದಿವಸ ಅದನ್ನು ಮಂತ್ರ ಮಾಡ್ಕೊಂಡ ದಗಡಿಗೆ ಜಾ ನಂಬಿಕೆ ಇರಬೇಕು. ನಂಬಿಕೆ ಅದು ಅಕ್ಷರನ ಅಲ್ಲ, ಅಮಂತ್ರಂ ಅಕ್ಷರಂ ನಾಸ್ತಿ. ಅಕ್ಷರಕ್ಕೆ ಬರಲಾರ್ದಂಥ ಮಂತ್ರ ಇಲ್ಲ. ಅಕ್ಷರಕ್ಕೆ ಬರದೇ ಇರತಕ್ಕಂಥ ಮಂತ್ರ ಈ ಜಗತ್ತಿನಾಗ ಯಾವುದೂ ಇಲ್ಲ. ಗಾಯತ್ರಿ ಮಂತ್ರ ತಗೊಳ್ರಿ, ಪಂಚಾಕ್ಷರಿ ಮಂತ್ರ ತಗೊಳ್ರಿ, ಯಾವ ಮಂತ್ರನಾರು ತಗೊಳ್ರಿ ಅಕ್ಷರದೊಳಗೆ ಅದಾವ. ಹಂಗೆ ದಗಡಿಗೆ ಜಾ. ಕೆಲವು ಮಂದಿ ಚಲೋ ಮಂತ್ರ ಹೇಳ್ತಾರೆ, ಪರಿಣಾಮ ಏನಾಗೋದಿಲ್ಲ. ಇನ್ನು ಕೆಲವು ಮಂದಿ ಕಲ್ಲು ತೊಗೊಂಡು ಹೋಗಿ ದಗಡಿಗೆ ಜಾ ಅಂತ ತಿಳ್ಕೊಂಡು ಎಷ್ಟು ಸಿದ್ಧಿ ಮಾಡ್ಕೊಂಡ ಅಂತಂದ್ರೆ ಆ ಊರು ಸಾವ್ಕಾರ ಒಂದು ದೊಡ್ಡ ಬಾವಿ ತೋಡಾಕತ್ತಿದ್ದ. ಬಾವಿ ತೋಡಿ 4 ಮಂದಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನೀರು ಬರೆಸೋ ಸಂಬಂಧ ಬಾವಿ ತೋಡಾಕತ್ತಿದ್ದ. ದೊಡುವಂಥ ಟೈಮ್ದಾಗ ಒಂದು ದೊಡ್ಡ ಹಾಸು ಬಂಡೆ ಹತ್ತದ. ಹಾಸು ಬಂಡೆ ಹತ್ತಿದಂಥ ಟೈಮ್ದೊಳಗೆ ಎಲ್ಲರೂ ಬಂದು ನೋಡ್ತಾರೆ ತಜ್ಞರು.
ಅಜ್ಜವ್ರ ಇದು ಭಾಳ ದೊಡ್ಡದೈತಿ ಸೌಕರ್ಯ, ಇದೇನು ಅಂತಿಂಥವ್ರು ಹೊಡಿದಂಥ ಕೆಲಸ ಅಲ್ಲ. ನಿಮಗೆ ಏನಾದರೂ ನೀರು ಇದ್ರಾಗ ಶಲಿ ಹತ್ತಿ ಬರ್ಬೇಕಂದ್ರೆ ಇಲ್ಲೇ ಉರ್ಲಿಂಗ ದೇವ್ರು ಅನ್ನುವಂಥ ಗುರುಗಳದಾರ, ಪಾದಪೂಜೆ ಮಾಡಿ ಅವ್ರ ಪಾದ ಹಾಕಿ ಏನಾರು ಮಾಡಿಸಿ ಅದರಲ್ಲಿಂದ ಶಲಿ ಹತ್ಬೋದು. ಈ ಬಂಡಿ ಅಂತೂ ಹೊಡ್ಯಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಹೇಳಿದರು. ಆವಾಗ ಗುರುಗಳನ್ನ ಕರೆಯಾಕೆ ಕಳಿಸಿ ಪಾದಪೂಜೆ ಮಾಡಕ್ಕೆ ನಿಂದಿರ್ಸಿದ್ರಲ್ಲಿ. ಪಾದಪೂಜೆ ಮಾಡಕ್ಕಂತ ತಿಳ್ಕೊಂಡು ಗುರುಗಳನ್ನ ಕರ್ಕೊಂಡು ಬಂದರು. ಭಾಳ ಮಜಾ ಅಂದ್ರೆ ಏನು ಅಂದ್ರೆ ಗುರುಗಳು ಹಿಂದೆ ಸೇವಾ ಅಂತ ತಿಳ್ಕೊಂಡು ದಗಡಿಗೆ ಜಾ ಅಂತ ತಿಳ್ಕೊಂಡು ಕಲ್ಲು ತೊಗೊಂಡು ಮಂತ್ರ ಅಂತ ತಿಳ್ಕೊಂಡು ಹೋದಾಗ ನಿಂತಾಗ ಮಂತ್ರ ಪಠಣ ಮಾಡ್ತಿದ್ದ. ಗುರುಗಳು ಹಿಂದೆ ಬಂದ, ಗುರುಗಳು ಪಾದಪೂಜೆ ಮುಗೀತು, ಯೋಗ್ಯ ಟೈಮ್ ಬಂದೈತೆ ಶಿಷ್ಯನ ಪರೀಕ್ಷೆ ಮಾಡಕ್ಕಂತ ತಿಳ್ಕೊಂಡು ಗುರುಗಳು ನೋಡಿದರು. ಯಾವ ನಮ್ಮ ಸಿದ್ಧಾರೂಢರು ಅದಾರಲ್ಲ, ಸಿದ್ಧಾರೂಢರು ಆಗೋದಕ್ಕಿಂತ ಮುಂಚೆಕ್ಕೆ ಗಜದಂಡ ಶಿವಯೋಗಿಗಳ ಹತ್ರ 12 ವರ್ಷ ಕುದುರೆ ಚಾಕ್ರಿ ಮಾಡ್ತಿದ್ದೆ. ಕುದುರೆ ಚಾಕ್ರಿ ಇವತ್ತು ಸಿದ್ಧಾರೂಢರ ಹೆಸರಲ್ಲೇ ಏರ್ಪೋರ್ಟ್ ಆಗ್ಯದ. ಮುಂದೆ ಇದಕ್ಕೆ ಯಾವುದು ಸಿದ್ಧಾರೂಢ ರೈಲ್ವೆ ಸ್ಟೇಷನ್ಗೆ ಹೆಸರಾಗ್ಯದ. ಏರ್ಪೋರ್ಟಿಗೂ ಇಡ್ಬೇಕಂತ ನಾವು ಮಾತಾಡ್ತೀವಿ. ಅವತ್ತು ಲಕ್ಷಾಂತರ ಭಕ್ತರು ಇವತ್ತು ನಾಡಿನ ತುಂಬ ಅದ. ಆ ಸಿದ್ಧಾರೂಢರು ಗಜದಂಡ ಶಿವಯೋಗಿಗಳ ಹತ್ರ ಅವ್ರು ಹತ್ತು ಕುದುರೆ ಚಾಕ್ರಿ ಮಾಡ್ತಿದ್ರು. ಆದರೂ ಕುದುರೆ ಹತ್ತು ಚಾಕ್ರಿ ಮಾಡೋ ಟೈಮ್ದೊಳಗೆ ಅಲ್ಲಿ ಅನೇಕ ಜನ ಬರ್ತಿದ್ರು ಹೋಗ್ತಿದ್ರು. ಅಂಥ ಟೈಮ್ದೊಳಗೆ ಕುದುರೆ ಚಾಕ್ರಿ ಮಾಡಿ ಬ್ರಹ್ಮವಿದ್ಯೆಯನ್ನು ಕಲ್ಕೊಂಡು ಉಪನಿಷತ್ತನ್ನು ಕಲ್ಕೊಂಡು ಅವತ್ತಿನ ಕಾಲಕ್ಕೆ ದೊಡ್ಡ ಪ್ರಸ್ಥಾನತ್ರಯಗಳನ್ನು ಕಳ್ಕೊಂಡು ಸಿದ್ಧಾರೂಢರು ಸಿದ್ಧಪ್ಪಾಗಿದ್ದ. ಗುರುಗಳ ಆಶೀರ್ವಾದದಿಂದ ಆರೂಢ ಸ್ಥಿತಿಯನ್ನು ತಲುಪಿಯಪ್ಪ, ಇನ್ನು ಮುಂದೆ ನೀ ಸಿದ್ಧಪ್ಪಲ್ಲ ಸಿದ್ಧಾರೂಢ ಅಂತ ತಿಳ್ಕೊಂಡು ಗಜದಂಡ ಶಿವಯೋಗಿಗಳು ಹೆಸರು ಕೊಟ್ಟರು ಅವರಿಗೆ. ನೋಡ್ರಿ ಸೇವಾ ಫಲ ಇದು. ಇಲ್ಲೇ ಧಾರವಾಡದೊಳಗೆ ಮುರುಘಾ ಮಠ ಅದ. ಮುರುಘಾ ಮಠದೊಳಗೆ ಇರ್ತಕ್ಕಂಥ ಮಹಂತ ಧಾರವಾಡದ ಮುರುಘಾ ಮಠದ ಅಪ್ಪಗಳು ಅವರು ಅತನಿ ಮುರುಗೇಂದ್ರ ಶಿವಗಳ ಹತ್ರ ಸೇವಾ ಮಾಡ್ತಿದ್ರು. ಅವರು ಹೇಳೋಕ್ಕಿಂತ ಮುಂಚೆ ಕಸ ಹೊಡೆದು ಬರ್ತಿದ್ರು. ಮುರುಗೇಂದ್ರ ಅಜ್ಜವ್ರಿಗೆ ಆಶೀರ್ವಾದ ಮಾಡಿದರು. ಧಾರವಾಡದ ಮೃತ್ಯುಂಜಯ ಅಪ್ಪಗಳಿಗೆ, ನೀನು ಬರೀ ನಾನು ಕೋಲಿ ಕಸ ಹೊಡೆಯವ ಆಗಬೇಡ, ಮುಂದೆ ಸಮಾಜದೊಳಗೆ ಬಿದ್ದಿರುವಂಥ ಕಳೆಯನ್ನು ತೆಗೆಯುವಂಥ, ಸಮಾಜದ ಕಸ ಹೊಡೆಯುವಂಥ ಒಬ್ಬ ಸಮಾಜ ಸೇವಾ ದೀಕ್ಷೆಯನ್ನು ತೆಗೆದುಕೊಂಡು ಒಬ್ಬ ಯೋಗ್ಯ ಸ್ವಾಮಿ ಆಗಬೇಕಂತ ತಿಳ್ಕೊಂಡು ಸಣ್ಣ ಹುಡುಗಗೆ ಮುರುಗೇಂದ್ರ ಶಿವಗಳ ಆಶೀರ್ವಾದ ಮಾಡಿದ್ರಂತ ಧಾರವಾಡದೊಳಗೆ ಮುರುಘಾ ಮಠ ಎದ್ದು ನಿಂತು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಶಿಷ್ಯನ ಟೈಮ್ ಯೋಗ್ಯವಾಗಿ ಬಂದೈತೆ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಂಡು ಅವಾಗ ಅವರ ಹೇಳಿದರು, ಏ ಪೆದ್ದಿ ಬಾಯಿಲೆ, ಈ ಕಡೆ ಬಾಯಿಲೆ ಅಂದಾಗ ಅವಾಗ ಅವ ಹೇಳ್ತಾನೆ ಕೈ ಮುಗಿದು, ಸಂಘ ಮಹಾರಾಜ್ ಹೇಳ್ರಿ ಗುರುದೇವ ಏನು ಹೇಳಬೇಕು, ಅಲ್ಲಿ ಹೇಳಕತ್ತಲ್ಲ ಬಂಡಿ ಹತ್ತಿರುವಂಥ ಕಾರಣಕ್ಕೆ ನೀರು ಬರುವಲ್ಲು, ನಾ ಕೊಟ್ಟ ಕಲ್ಲು ಸಿದ್ಧಿ ಆಗೈತೆ ಇಲ್ಲ ನೋಡ್ಬೇಕಾದ್ರೆ ಬಂಡಿಯನ್ನು ಒಡೆದು ಹಾಕಂತ ಹೇಳಿದ್ರೆ ಅವನು ಎಷ್ಟು ಸಿದ್ಧಿ ಆಗಿತ್ತು ಅಂದ್ರೆ ಎಲ್ಲ ತಜ್ಞರು ನೋಡಿ ಬಿಟ್ಟರು ಸಹಿತ ಒಡಿಲಾರ್ದಂಥ ಬಂಡಿ ಗುರುಗಳು ಕೊಟ್ಟಿರ್ತಕ್ಕಂಥ ಕಲ್ಲಿನಿಂದ ದಗಡಿಗೆ ಜಾ ಅಂತ ತಿಳ್ಕೊಂಡು ಮಂತ್ರ ಸಿದ್ಧಿಯನ್ನು ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅದೇ ಕಲ್ಲನ್ನು ತೆಗೆದುಕೊಂಡು ಗುರುನಾಮ ಸ್ಮರಣೆಯನ್ನು ಮಾಡಿ ಕೊಟ್ಟಿದ್ರೆ ಅದರಾಗಿಂದನೇ ನೀರು ಹೊರಗೆ ಬಂದಿತ್ತು ಅನ್ನುವಂಥದ್ದು ಇತಿಹಾಸ ಪ್ರಸಿದ್ಧ ಬರ್ತದೆ. ಇಷ್ಟೇ ಅಲ್ಲ, ಕೊಲ್ಲೆಗಾಲದೊಳಗೆ ಅವ್ರ ಮಠ ಅದ. ಈ ಜಗತ್ತಿನೊಳಗೆ ಫಸ್ಟ್ ಟೈಮು ಒಬ್ಬ ಉರ್ಲಿಂಗ ದೇವರನ್ನುವಂಥ ಅಂತ್ಯಜ ವ್ಯಕ್ತಿಯನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ತಮ್ಮ ನಂತರದಲ್ಲಿ ಅದ ಮಠಕ್ಕೆ ಅವನು ಪಟ್ಟ ಕಟ್ಟಿದರು. ಪಟ್ಟ ಕಟ್ಟಿದ ಮೇಲೆ ಸ್ವಾಮಿಗಳಾದ ಮೇಲೆ ನೋಡಿ ಕಳ್ಳತನ ಮಾಡಿಕೊಂಡು ಅಡ್ಡಾಡುವಂಥ ವ್ಯಕ್ತಿ ಗುರುಗಳ ಆಶೀರ್ವಾದದಿಂದ ವಚನ ಸಾಹಿತ್ಯವನ್ನು ಬರೆದಾನ. ಬಹುತೇಕ ಎಲ್ಲರಿಗೆ ಗೊತ್ತಿರಲಿ, ಅವ ಬರೆದಿರತಕ್ಕಂಥ ವಚನ ಸಾಹಿತ್ಯದಾಗಿರುವಂಥ ಸಂಸ್ಕೃತದ ಪದಗಳನ್ನು ನೋಡಿಬಿಟ್ರೆ ನಮ್ಮ ಕನ್ನಡ ನಾಡಿನೊಳಗೆ ಯಾವ ವಚನಕಾರರೂ ಅಷ್ಟಕ್ಕೊಂದು ಸಂಸ್ಕೃತ ಪದಗಳನ್ನು ಬಳಸಿಲ್ಲ. ಅಷ್ಟು ಸಂಸ್ಕೃತ ಪದಗಳನ್ನು ಬರೆಸಿ ವಚನ ಸಾಹಿತ್ಯವನ್ನು ಬರೆಯುವಷ್ಟರ ಮೆಟ್ಟಿಗೆ ಆಗ್ತಾನೆ. ಆತನ ಹೆಸರೇ ಉರ್ಲಿಂಗ ಪೆದ್ದಿ ಅನ್ನುವಂಥದ್ದು. ಇಷ್ಟೇ ಹೇಳಬೇಕಾಗಿರುವಂಥದ್ದು. ತೋರಬಲ್ಲ ಗುರು ಸುಳಿಯನ್ನು ಯೋಗ್ಯ ಟೈಮ್ದೊಳಗೆ ಯೋಗ್ಯ ವ್ಯಕ್ತಿಗೆ ಒಬ್ಬ ಗುರುದೇವ ಸಾಥ್ ಕೊಟ್ಟ ಅಂತಂದರೆ ಏನು ಬೇಕಾದ್ದೆಲ್ಲ ಸಾಧನೆ ಮಾಡೋಕ್ಕೆ ಬರ್ತದೆ ಅನ್ನುವಂಥದ್ದನ್ನು ನಿಮಗೆಲ್ಲರಿಗೆ ಹೇಳಿ ಇವತ್ತಿನ ದಿವಸ ಭಾಳಷ್ಟು ಮಹನೀಯರು ಇಲ್ಲಿ ಬಂದಿದ್ದಾರೆ. 1 ತಾಸು ಇರ್ತೈತೆ ಅಮ್ಮ ಇದು ಪ್ರವಚನ. ನೀವು 1 ತಾಸು ಮೇಲೆ ಹೇಳಂದ್ರೆ